अरे हिंदी में बोल मद्रासी। ಮದ್ರಾಸಿ ಡೆಲ್ಲಿ ಆತ, ಮದ್ರಾಸಿ ಹಿಂದಿ ಬೋಲ. ಹಿಂದಿನವರು ಮಧುರೆ ಆತ, ಹಿಂದಿನವರು ನಮ್ ಭಾಷೆ ಬೋಲ. ಇವತ್ತು ತಿಳಿಸಾರ? ನಿನ್ನ ಅಣ್ಣ ತಿನ್ನೋದು ತಿಳಿಸಾರು ಅನ್ನ ಕಣೋ. ಪ್ರತಿ ವಾರ ಮನೆಗ್ ಬಂದ್ ಹೋಗ್ಬೇಕು. ಯಾಕೆ ಮುದ್ಕಿ ಹಾಕೋ ತಿಳಿಸಾರು ಅನ್ನ ತಿನ್ನಕ? ನಮಸ್ಕಾರಗಳು. ರೆಕಮೆಂಡೇಶನ್ ಅಂತ ಬಂದು ನನ್ನ ಜೀವ ತಿಂತಿದ್ದಾಳೆ ತಟ್ಟಿ. ನಮಸ್ಕಾರ. ಮುಂಜಾನೆ ವಾರ್ತೆ. ದೇಶದಾದ್ಯಂತ ಎಲ್ಲಾ ರಾಜ್ಯಗಳಲ್ಲಿ ಹಿಂದಿಯನ್ನು ಅಧಿಕೃತ ಆಡಳಿತ ಭಾಷೆಯನ್ನಾಗಿ ಮಾಡುವ ಕಾನೂನನ್ನು ಜಾರಿಗೆ ತರಲಾಗುತ್ತಿದೆ. 8ನೇ ಕ್ಲಾಸ್ ಓದಿರೋ ನನ್ನ ಓದ್ದೇ ಇರೋ ಕುರಿ ಮಾಡ್ಬಿಟ್ರಪ್ಪ. ಅದೇ ನಿನ್ ಮೊದಲನೇ ಮೊಮ್ಮಗ ಇದಾನಲ್ಲ, ಹಿಂದಿ ಹೇಳ್ತಿರೋ ಸರ್ಕಾರ ಗುಲಾಮ್ನ ಕೆಲಸ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ತಿದ್ದಾನಲ್ಲ. ಈ ಮನೆ ದೇವ್ರ ಕಣ ಅವನು. ನನಗೆ ಹಿಂದಿ ಹೇಳ್ಕೊಡು. ಈ ತರ ಗಲೀಜಾಗ್ ಬಂದ್ರೆ ವಿದ್ಯೆ ತಲೆಗೆ ಹೇಗೋಗುತ್ತೆ? ಶುದ್ಧಬದ್ಧವಾಗ್ ಬಾ. ಹೋಗಯ್ಯ. ನಾನ್ ಹೋಗಲ್ಲಪ್ಪ. ಪೊರ್ಕಿ. ಯಾರನ್ ಪೊರ್ಕಿ ಅಂತೀಯ? ಇದ್ಲಾಯೋನೆ. ಮಹಾನ್ ಹೋರಾಟಗಾರ ಹತ್ರ ಬಿರು ತಗೊಂಡಿರೋ ನೀನು ಇವಳ ಹತ್ರ ಒದೆ ತಿಂದು ಹಿಂದಿ ಕಲ್ತು ಜೀವನ ನಡೆಸ್ಬೇಕನಾ? ಯಾವಾಗಲೇ ನೀನ್ ಹೇಳ್ಕೊಡು. ಹೋಗು ಹೋಗು. ಏಕ್ ಮೂರ್ಖ. ಕೆಮಿಸ್ಟ್ರಿ ಓದ್ಕೊಂಡಿರೋ ಹುಡುಗರು ಮಾಡಿರೋ ದಾಂದ್ಲೆ ವೇಗವಾಗಿ ಗುರಿಯುತ್ತೆ. ಬಿಲ್ಡಿಂಗ್ ಯಾಕೋ ಸುಟ್ಟೆ? ಪೊರ್ಕಿ. ಆದ್ರೆ ಯಾಕೆ ಬೆಂಕಿ ಉರಿತಾ ಇದೆ ಅಂತ ನೋಡಕ್ ಬರ್ತಾರಲ್ಲ. ಕೇಂದ್ರ ನಡಿಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಡೆಲ್ಲಿಗೆ ಹೋಗಿ ಹೋರಾಟ ಮಾಡ್ರಯ್ಯ. ಡೆಲ್ಲಿ ಮಾತ್ರ ಇಂಡಿಯಾಲಿದ್ಯಾ? ಇರೋಕ್ ಜಾಗ, ಹೊಟ್ಟೆ ತುಂಬಾ ಊಟ, ಹಾಕೊಳಕ್ ಒಳ್ಳೆ ಬಟ್ಟೆ, ಕೇಳ್ದಾಗೆಲ್ಲ ದುಡ್ಡು. ಅದಕ್ಕೆ ಕೊಬ್ಬು ಜಾಸ್ತಿಯಾಗಿ ಹೋರಾಟ ಮಾಡಕ್ ನಿಂತಿದ್ದೀರಾ. ಪ್ರತಿಭಟನೆ ಶಾಂತವಾಗಿ ನಡೀತಿದೆ, ಸಮಸ್ಯೆ ಏನೂ ಇಲ್ಲ ಸರ್. ಹಾಗಿದ್ರೆ ಸಮಸ್ಯೆ ಶುರು ಮಾಡಿ. ಈ ಕ್ರಾಂತಿ ಹರಡ್ಬೇಕು, ಕಾಡ್ಗಿಚ್ಚಾಗುತ್ತೆ. ಅವ್ನ್ ಹೇಗ್ ನಾಡಿಗೋಸ್ಕರ ಹೋರಾಡ್ತಿದ್ದಾನೆ. ನಿಮ್ ಜನಗಳೇ ನಿಮ್ ವಿರುದ್ಧ ಯುದ್ಧ ನಡೆಸ್ತಾ ಇದ್ದಾರೆ. ಈಗ ಯಾರೋ 4 ಪಟ್ಟೆ ಹುಡುಗರು ಒಂದು ಬಿಲ್ಡಿಂಗ್ಗೆ ಬೆಂಕಿ ಹಚ್ಚಿರೋದು, ಡೆಲ್ಲಿಯಿಂದ ಹೊರಟು ಇಲ್ಲಿಗೆ ಬಂದಿದ್ದೀರ. ಆ ಕೆಲಸ ಇಲ್ದಿದ್ದ ಹುಡುಗರೇ ಜನಗಳ ದೃಷ್ಟಿಯಲ್ಲಿ ನಾಯಕರಾಗಿ ಕಾಣ್ಬೇಕಾಗುತ್ತೆ. ಮೂರಲ್ಲಿ ಅಡಗಿರುವಂತ ವಿದ್ಯಾರ್ಥಿಗಳನ್ನ ಈಗ್ಲೇ ಆಚೆ ಕಳಿಸ್ಬಿಡಿ. 1 ಕೋಟಿ ಜನ ಕೇಳೋ ಹಾಕ್ಸುಡೋಣ. ಶಬ್ದ ಕೇಳಿ ಅವನೇ ಬರ್ತಾನ. ಸೇನೆಯೊಂದು ಬೇಕು. ಮಿಸ್ಟರ್ ಅಣ್ಣ, ಆರ್ ಯು ಬಿಹೈಂಡ್ ದಿಸ್? ನೋಜಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಆದ್ರೆ ಇದು ಯಾರೇ ಮಾಡಿರ್ಲಿ ಅವ್ನು ನನ್ನ ತಮ್ಮನೇ. ಆದ್ರೆ ನಿಮ್ ಭಾಷೆಯವರು ಹಿಂದಿ ವಿರೋಧಿಗಳಲ್ಲ ಅಂತ ನಾನು ಭಾವಿಸ್ತೀನಿ. ನಮ್ ವಿರೋಧ ಇರೋದು ಹಿಂದಿ ಹೇರಿಕೆಗಷ್ಟೇ, ಹಿಂದಿಗೋ ಹಿಂದಿ ಅವರಿಗೋ ಅಲ್ಲ. ಐ ನೀಡ್ ಯುವರ್ ಆರ್ಡರ್ಸ್. ಪೊಲ್ಲಾಚಿಯಲ್ಲೇ ಕೊಂದು ಪೊಲ್ಲಾಚಿಯಲ್ಲೇ ಹೂತಾಕ್ಬಿಡೋಣ. ಆಂಟಿ ನ್ಯಾಷನಲ್ ಸ್ಕಮ್. ನಮ್ಮ ಭಾಷೆನ ಉಳಿಸೋದಕ್ಕೆ ಸೇನೆಯೊಂದಿದೆ.